ಓಂ ಕ್ಲೀಂ ಕಾಳಿಕಾಯೇ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾನು ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ದುಡಿದ್ರೂ ಹಣ ಇಲ್ಲ, ಯಾರು ಎಲ್ಲಿ ಎಷ್ಟು ದುಡಿದ್ರೂ ನಾವು ಸಾಲ ತೀರಿಸೋದಾಗ್ತೋ ಖರ್ಚಾಗ್ತೋ ಅಂತ ಕೆಲವರೆಲ್ಲ ಹೇಳ್ತಿರಲ್ಲ, ಹಾಗೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಣದಿಂದ ತುಂಬಿರಬೇಕು ಅಂದರೆ ಈ ತಂತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಳೋಕ್ಕೂ ಮುಂಚೆ ಎಲ್ಲರೂ ಕೂಡ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆಯೇ ಯಾರು ಕೆಲವು ದೊಡ್ಡ ಸಮಸ್ಯೆ ಇದೆ, ಹಣದ ಸಮಸ್ಯೆ ಆಗ್ಬೋದು ಅಥವಾ ಭೂಮಿ ಸಮಸ್ಯೆ ಆಗ್ಬೋದು, ಎಂಥ ಸಮಸ್ಯೆಗಳಾಗಿದ್ರೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಈ ನಾನಿವಾಗ ತೋರಿಸ್ಕೊಡುವಂತಹ ಅದಕ್ಕಿಂತ ಈ ತಂತ್ರವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಹಣ ಇಡುವ ಸ್ಥಳದಲ್ಲಿ ನೀವು ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಕೆಂಪು ಬಟ್ಟೆ ತಗೊಳ್ಳಿ. ನಾನಿಲ್ಲಿ ನಿಮಗೆ ಕೆಂಪು ಬಟ್ಟೆ ಇಲ್ಲದಿರೋದ್ರಿಂದ ಬಿಳಿ ಬಟ್ಟೆಗೆ ಕುಂಕುಮವನ್ನು ನಾನು ತೋರಿಸಿದ್ದೀನಿ. ಹಾಗೆ ನೀವು ಕೂಡ ಕುಂಕುಮವನ್ನು ತೋರಿಸಿ. ಅರಿಶಿನ ಏನೋ ಬೇಕಾಗಿಲ್ಲ ಇದಕ್ಕೆ, ಕೆಂಪು ಬಟ್ಟೆ ಇದ್ದರೆ ಪರವಾಗಿಲ್ಲ, ಕೆಂಪು ಬಟ್ಟೆನೇ ಸಾಕಾಗ್ತದೆ. ಹಾಗೆಯೇ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಕೆಂಪು ಬಟ್ಟೆ ತಗೊಳ್ಳಿ. ಕೆಂಪು ಬಟ್ಟೆ ತೊಗೊಂಡು ನೀವೇನು ಮಾಡ್ತೀರಾ ಅಂದರೆ ನಾಣ್ಯ, ಈ ನಾಣ್ಯವನ್ನು ತೆಗೆದುಕೊಂಡು ಒಂದು ಗಂಟು ಹಾಕ್ಕೊಳ್ಳಿ. ಕೆಂಪು ಬಟ್ಟೆ ಮಾಡ್ಕೊಳ್ಳಿ. ಕೆಂಪು ಬಟ್ಟೆಲೆ ಕಟ್ಟಿದ್ರೆ ತುಂಬ ಶ್ರೇಷ್ಠ. ಹಾಗೆಯೇ ನೋಡಿ, ಈ ರೀತಿ ಏನು ಈ ಮುಡುಪು ಕಟ್ತಿರಲ್ಲ, ಆ ರೀತಿ ಕೆಂಪು ಬಟ್ಟೆನಲ್ಲೋ ಅಥವಾ ಬಿಳಿ ಬಟ್ಟೆಗೆ ಕೆಂಪನ್ನು ಸವರಿ ಈ ರೀತಿ ಗಂಟನ್ನು ಮಾಡ್ಕೊಳ್ತಾ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆ ಇದನ್ನೇನು ಮಾಡಬೇಕು ಅಂತ ನಾನು ನಿಮಗೆ ಖಂಡಿತವಾಗಿ ಹೇಳ್ಕೊಡ್ತೀನಿ ನೋಡಿ. ಮನೆಯಲ್ಲಿ ಯಾವಾಗಲೂ ಹಣದ ಸಮಸ್ಯೆ ಇದ್ದೇ ಇರುತ್ತೆ, ಯಾವಾಗ ಹಣ ತುಂಬಿರಬೇಕು, ನಮ್ಮ ಹತ್ರ ಯಾವಾಗ ಹಣ ಇರಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಆದರೆ ಸಮಸ್ಯೆಗಳು ಒಂದರಿಂದ ಬರ್ತಾ ಇರುತ್ತೆ, ಹಣ ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಈ ಯಂತ್ರವನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನು ಮಾಡ್ತೀರಪ್ಪ ಅಂದರೆ ಇದನ್ನು ನೀವು ಈ ರೀತಿ ಮುಡಿ ಕಟ್ತಾರ ಈ ಥರ ಕಾಣಿಕೆ ಕಟ್ಟಿ ಈ ಕೆಂಪು ಬಟ್ಟೆನಲ್ಲಿ ಕಟ್ಕೊಳ್ಳಿ. ಇಲ್ಲ ಕೆಂಪು ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆಗೆ ಅದನ್ನು ಪೂರ್ತಿ ಕೆಂಪಾಗಿ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇಷ್ಟು ಮಾಡಿದ್ದೀನಿ. ಇದನ್ನು ಮಾಡ್ತಾ ಹಣ ಇಡುವಂಥ ಸ್ಥಳದಲ್ಲಿ ಇದನ್ನು ಇಡಬೇಕು. ನೀವು ನಿಮ್ಮ ಪರ್ಸ್ ಆಗ್ಬೋದು ಅಥವಾ ಮನೇಲಿ ಬೀರುಗಳಾಗ್ಬೋದು, ಮತ್ತು ಇನ್ನೂ ಕೆಲವು ಕಡೆ ನೀವೆಲ್ಲಿ ಹಣ ಇಡ್ತೀರ, ಈಗ ಕೆಲವರೆಲ್ಲ ಅಡುಗೆ ಮನೇಲಿ ಇಡುವಂಥದ್ದು, ಡಬ್ಬಗಳಲ್ಲಿ ಇಡುವಂಥದ್ದು, ನೀವೆಲ್ಲಿ ಯಾವ ಜಾಗದಲ್ಲಿ ಹಣ ಇಡುತ್ತೀರೋ ಅದನ್ನು ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಪೂಜಿಸಿ ನಂತರ ಈ ಗಂಟನ್ನು ನಿಮ್ಮ ಪರ್ಸ್ ಅಥವಾ ನಿಮ್ಮ ಬೀರುನಲ್ಲಾಗ್ಬೋದು, ಎಲ್ಲ ಬೇಕಾದ್ರೂ ನೀವು ಇದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಹಣದ ಸಮಸ್ಯೆ 100ಕ್ಕೆ 100% ಕಡಿಮೆ ಆಗ್ತದೆ. ಹಾಗೆ ಇದನ್ನು ಯಾವ ವಾರ ಮಾಡ್ತೀರಾ ಅಂತ ಅಂದರೆ ನೀವು ಗುರುವಾರ ಮಾಡಿ ಅಥವಾ ಶುಕ್ರವಾರ ಮಂಗಳವಾರ ಮಾಡೋದು ತುಂಬ ಶುಭ ಆಗಿರುತ್ತೆ. ಮಾಡ್ತೀರಾ ಸಂಜೆ 4 ಗಂಟೆ 5 ಗಂಟೆ ಮೇಲೆ ಗೋಧೂಳಿ ಲಗ್ನದ ಸಮಯದಲ್ಲಿ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ಸಂಜೆ ಟೈಮ್ನಲ್ಲಿ ಮಾಡೋದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ತಂತ್ರಗಳನ್ನ ಮಾಡಬೇಕಾದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದು ನಾವು ಯಾವುದೇ ವೀಡಿಯೋಗಳಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟದ್ದನ್ನು ತೋರಿಸ್ಕೊಟ್ಟಾಗ ದಯವಿಟ್ಟು ನೀವು ಅದನ್ನು ಸಂಜೆ ಸಮಯದಲ್ಲಿ ಮಾಡಿ. ಪೂಜೆ ಮಾಡುವಂಥದ್ದು ಲಕ್ಷ್ಮಿಗೆ ಸಂಜೆ ಸಮಯದಲ್ಲಿ ಪೂಜೆ ಮಾಡಬೇಕು, ಹೊಸಲು ಪೂಜೆ ಮಾಡಬೇಕು ಅಥವಾ ಇನ್ನೊಂದು ಪೂಜೆ ಮಾಡಬೇಕು ಅಂತ ಅಂದಾಗ ನೀವು ಯಾವತ್ತೂ ಕೂಡ ಲಕ್ಷ್ಮಿ ಪೂಜೆ ಮಾಡಬೇಕಂದ್ರೆ ಎಲ್ಲರೂ ಗೋಧೂಳಿ ಸಮಯ ಸಂಜೆ ಏನಿರುತ್ತೆ 5ರಿಂದ 6 ಗಂಟೆ, ಆ ಸಮಯದಲ್ಲಿ ಇದನ್ನೆಲ್ಲ ತಂತ್ರಗಳನ್ನ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆಯದಾಗುತ್ತೆ. ಹಾಗೆಯೇ ಕೆಲವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ, ತುಂಬ ವ್ಯೂಸ್ಗಳಾಗಿದೆ, ಆದರೆ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಾವು ನಿಮಗೆ ಖಂಡಿತವಾಗೂ ಪರಿಹಾರ ಕೊಡ್ತೀನಿ. ಹಾಗೆಯೇ ನಾವು ಪರಿಹಾರ ಕೊಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳಿಗೂ ನಾನು ಸ್ಪಂದಿಸ್ತೀನಿ. ಹಾಗೆ ಕೆಲವರೆಲ್ಲ ನಮಗೆ ಕರೆ ಮಾಡಿ ಯಾರು ನಮ್ಮಲ್ಲಿ ಕೆಲಸ ಮಾಡಿಸ್ಕೊಂಡಿದ್ದೀರಾ ದಯವಿಟ್ಟು ಅವರು ಎಲ್ಲ ಒಳ್ಳೆಯದಾಗಿದೆ ಅಂದಿದ್ದೀರಾ. ಇನ್ನೂ ಕೆಲವರು ನಮಗೆ ಹಣ ಸಮಸ್ಯೆ ನಮಗೆ ಕೊಡ್ತಾ ಇದ್ದೀರಾ ಹಣದ ಸಮಸ್ಯೆ. ದಯವಿಟ್ಟು ಯಾರ್ಯಾರು ಕೆಲಸ ಆಗಿದೆ ಅವರೆಲ್ಲ ದಯವಿಟ್ಟು ಹಣನ ಸ್ವಲ್ಪ ನಮಗೆ ತಲುಪಿಸಬೇಕು. ಹಾಗಾಗಿ ನಾವು ಯಾರಿಗೆ ಕೆಲಸ ಮಾಡಿಕೊಟ್ಟು ಸ್ವಲ್ಪ ತಡ ಆಗಿದೆ ದಯವಿಟ್ಟು ಅವ್ರಿಗೆ ಕ್ಷಮೆ ಇರಲಿ. ನಿಮ್ಮ ಕೆಲಸಗಳು ಒಂದೊಂದು ಸ್ವಲ್ಪ ಲೇಟ್ ಆಗೋ ಕೆಲಸಗಳು ಯಾವುದಿರುತ್ತೆ ನಮ್ಮ ತಪ್ಪಲ್ಲ, ಸಮಯ ಒಂದೊಂದು ಸಾರಿ ಆಗುತ್ತೆ ಕೆಲಸ ಲೇಟ್ ಆಗಿರೋದ್ರವ್ರಿಗೆ.
ಮತ್ತು ನಮ್ಮಿಂದ ಏನು ಆಗಬೇಕು ಅದು ಖಂಡಿತ ನಾನು ಮಾಡಿಕೊಡ್ತೀನಿ. ನಿಮ್ಮ ಕೆಲಸ ಮಾಡಿಸ್ಕೊಡೋದು ಬೇಡ, ನಂಬಿದ್ದೀರಾ, ಖಂಡಿತ ನಿಮ್ಮ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.